ತೀವ್ರ ಕುತೂಹಲ ಕೆರಳಿಸಿದಂತಹ ಬಿಜೆಪಿಯ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ರಾಜ್ಯದ ಎಷ್ಟು ಅಭ್ಯರ್ಥಿಗಳ ಹೆಸರು ಈ ಪಟ್ಟಿಯಲ್ಲಿದೆ? ತೀವ್ರ ಕುತೂಹಲಕ್ಕೆ ಕಾರಣವಾಗುವಂತಹ ಬೆಳವಣಿಗೆಗಳು. ಬಿಜೆಪಿಯ ಎರಡನೇ ಪಟ್ಟಿ ಬಿಡುಗಡೆ. 72 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಜೆಪಿಯ ಹೈಕಮಾಂಡ್ ಫೈನಲ್ ಮಾಡಿದೆ. ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತೊಮ್ಮೆ ಅಖಾಡಕ್ಕಿಳಿದಿದ್ದಾರೆ. ಬಿಜೆಪಿಯ ಎರಡನೇ ಲಿಸ್ಟ್ ಬಿಡುಗಡೆಯಾಗಿದೆ. ರಾಜ್ಯದ ಅಭ್ಯರ್ಥಿಗಳ ಹೆಸರು ಕೂಡ ಘೋಷಣೆಯಾಗಿದೆ. 72 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಬಿಜೆಪಿಯ ಹೈಕಮಾಂಡ್. ಚಿಕ್ಕೋಡಿಯಿಂದ ಒನ್ಸ್ ಅಗೇನ್ ಅಣ್ಣಾ ಸಾಹೇಬ್ ಜೊಲ್ಲೆ ಈ ಬಾರಿ ಮತ್ತೆ ಇಳಿದಿದ್ದಾರೆ. ಕಲಬುರಗಿಯಿಂದ ಉಮೇಶ್ ಜಾಧವ್ ಅವರಿಗೆ ಮತ್ತೆ ಅವಕಾಶ ಸಿಕ್ಕಿದೆ. ಕಳೆದ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಗೆಲುವನ್ನು ಸಾಧಿಸಿದ್ರು. ಬೀದರ್ನಿಂದ ಭಗವಂತ ಖೂಬಾ ಹೆಸರು ಫೈನಲ್ ಆಗಿದೆ. ಉಡುಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ಫೈನಲ್ ಆಗಿರುವಂತಹದ್ದು. ಬಿಜೆಪಿಯ ಎರಡನೇ ಲಿಸ್ಟ್ ಬಿಡುಗಡೆ ಆಗಿದೆ. ತೀವ್ರ ಕುತೂಹಲಕ್ಕೆ ಕಾರಣವಾದಂತಹ ಪಟ್ಟಿ ಇದು. ರಾಜ್ಯದ ಅಭ್ಯರ್ಥಿಗಳ ಹೆಸರನ್ನು ಕೂಡ ಫೈನಲ್ ಮಾಡಲಾಗಿದೆ. ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತೊಮ್ಮೆ ಅಖಾಡಕ್ಕಿಳಿದಿದ್ದಾರೆ. ಕಲಬುರಗಿಯಿಂದ ಉಮೇಶ್ ಜಾಧವ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿದಿರುವಂತಹದ್ದು. ಬೀದರ್ನಿಂದ ಭಗವಂತ ಖೂಬಾ, ಅಲ್ಲಿರುವಂತಹ ಹಾಲಿ ಮತ್ತು ಮಾಜಿ ಶಾಸಕರು ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಉಡುಪಿ ಚಿಕ್ಕಮಗಳೂರಿನಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ, ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ, ಡಿ ವಿ ಸದಾನಂದ ಗೌಡರಿಗೆ ಅಲ್ಲಿ ಟಿಕೆಟ್ ಮಿಸ್ ಆಗಿತ್ತು. ಮೈಸೂರಿನಿಂದ ಯದುವೀರ್ ಅವರು ಅಖಾಡಕ್ಕಿಳಿದಿದ್ದಾರೆ. ಪಬ್ಲಿಕ್ ಟಿವಿ ಮೊದಲು ಬ್ರೇಕ್ ಮಾಡಿದಂತಹ ಸುದ್ದಿ ಇದು. ಬಿಜೆಪಿಯ ಎರಡನೇ ಲಿಸ್ಟ್ ಬಿಡುಗಡೆಯಾಗಿದೆ. ಇದರಲ್ಲಿ ರಾಜ್ಯದ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿರುವಂತಹದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು. ಮೈಸೂರಿನಿಂದ ಈ ಬಾರಿ ಯಾರು ಅಖಾಡಕ್ಕಿಳಿತಾರೆ ಅಂತ ಹೇಳಿ ಮಹಾರಾಜರ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಯದುವೀರ್ ಅವರ ಹೆಸರೇ ಫೈನಲ್ ಆಗಿರುವಂತಹದ್ದು. ಉಡುಪಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಚಿಕ್ಕಮಗಳೂರು ಮತ್ತು ಉಡುಪಿಯಲ್ಲಿ ಶೋಭಾ ಕರಂದ್ಲಾಜೆ, ಪ್ರಮೋದ್ ಮಧ್ವರಾಜ್ ಜೊತೆಗೆ ಸಿಟಿ ರವಿ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಕೊನೆಗೆ ಉಡುಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಫೈನಲ್ ಮಾಡಲಾಗಿದೆ. ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರವರು. ಮೈಸೂರಿನಲ್ಲೂ ಕೂಡ ದೊಡ್ಡ ಮಟ್ಟದ ಪೈಪೋಟಿ ಇತ್ತು. ಚಾಮರಾಜನಗರದಿಂದ ಎಸ್ ಬಾಲರಾಜು ಹೆಸರನ್ನ ಫೈನಲ್ ಮಾಡಿರುವಂತಹದ್ದು. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಹೆಸರು ಫೈನಲ್ ಆಗಿದೆ. ಅದು ಕನ್ಫರ್ಮ್ ಆಗಿತ್ತು. ಬೆಂಗಳೂರು ದಕ್ಷಿಣದಿಂದ ಎರಡನೇ ಬಾರಿಗೆ ಮತ್ತೊಮ್ಮೆ ತೇಜಸ್ವಿ ಸೂರ್ಯ ಅವರು ಅಖಾಡಕ್ಕಿಳಿದಿದ್ದಾರೆ. ದಾವಣಗೆರೆಯಿಂದ ಗಾಯತ್ರಿ ಸಿದ್ದೇಶ್ವರ್, ಹಾಲಿ ಸಂಸದರಾಗಿದ್ರು ಸಿದ್ದೇಶ್ವರ್ ಅವರು, ಅವರಿಗೆ ಕೋಕ್ ಕೊಡಲಾಗಿದೆ. ಒನ್ಸ್ ಅಗೇನ್ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರ ಹೆಸರು ಫೈನಲ್ ಆಗಿದೆ. ಹಾವೇರಿಯಿಂದ ಎಕ್ಸ್ಪೆಕ್ಟೆಡ್ ಬೊಮ್ಮಾಯಿ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ತುಮಕೂರಿನಿಂದ ಒನ್ಸ್ ಅಗೇನ್ ಎಕ್ಸ್ಪೆಕ್ಟೆಡ್ ಸೋಮಣ್ಣ ಅವರ ಹೆಸರನ್ನ ಫೈನಲ್ ಮಾಡಿರುವಂತಹದ್ದು. ದಕ್ಷಿಣ ಕನ್ನಡದಿಂದ ಡಾಕ್ಟರ್ ಬ್ರಿಜೇಶ್ ಚೌಟ, ಮಾಜಿ ಸೈನಾಧಿಕಾರಿ ಇವರು, ಇವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೋಕನ್ನು ಕೊಟ್ಟಿರುವಂತಹದ್ದು ಅತಿ ದೊಡ್ಡ ಬದಲಾವಣೆ. ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ಟಿರುವಂತಹದ್ದು ಎರಡನೇ ಪಟ್ಟಿಯಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು. ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ, ಹಾಲಿ ಸಂಸದರಿಗೆ ಎಷ್ಟು ಜನರಿಗೆ ಕೋಕ್ ಕೊಡಲಾಗುತ್ತೆ ಅಂತೇಳಿ ಈಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುವಂತಹದ್ದು. ವ್ಯಾಪಕ ವಿರೋಧದ ನಡುವೆಯೂ ಕೂಡ ಭಗವಂತ ಖೂಬಾ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹೆಸರನ್ನ ಫೈನಲ್ ಮಾಡಿರುವಂತಹದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು. ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಮೈಸೂರಿನಿಂದ ಯದುವೀರ್ ಒಡೆಯರ್ ಅವರ ಹೆಸರನ್ನ ಫೈನಲ್ ಮಾಡಿದೆ.